ಎಷ್ಟೇ ದುಡ್ಡಿದ್ರೂ ಸಹ ಆರೋಗ್ಯ ಇಲ್ಲಾಂದರೆ ಮನುಷ್ಯ ಏನೂ ಸಹ ಮಾಡೋದಕ್ಕಾಗಲ್ಲ. ಅದೇ ರೀತಿ ಮನೆ ಮುಂದೆ ಸ್ವಚ್ಛತೆ ಇಲ್ಲಾಂದರೆ ಅಲ್ಲಿ ಕುತ್ಕೊಳ್ಳೋದಕ್ಕೆ ಸಹ ಆಗಲ್ಲ. ಇದನ್ನು ಎಲ್ಲರೂ ಗೊತ್ತೇ ಇರೋ ಅಂಶ. ಇದನ್ನು ತಡೆಗಟ್ಟಿ ನಾವು ಸ್ವಚ್ಛತೆಯಿಂದ ಮತ್ತು ಆರೋಗ್ಯವಾಗಿರಬೇಕಂದ್ರೆ ಏನು ಮಾಡಬೇಕು ಅಂತ ತಿಳ್ಕೊಳ್ಬೇಕಂದ್ರೆ ಪ್ರತಿಯೊಬ್ಬರು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ವೆಲ್ಕಮ್ ಟು ಸೌಮ್ಯಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೌಮ್ಯಗೌಡ. ಸೊ ನಾನು ಇದನ್ನು ನಿಮಗೆ ನೋಡಿಸ್ತಾ ಇದ್ದೀನಿ. ಕಾಲುವೆ ನೋಡಿ, ಈಗ ಮೊದಲು ಫಸ್ಟ್ ಹೇಗೆ ಕಾಲುವೆ ಇತ್ತು ಅಂತ ನೋಡ್ಕೊಂಡು ಬನ್ನಿ. ಸೊ ಅದಕ್ಕೂ ಮುಂಚೆ ಇದರಲ್ಲಿ ಚರಂಡಿಯಲ್ಲಿ ಯಾವ ರೀತಿ ಕೊಳಚೆ ನೀರು ಎಲ್ಲ ಇದೆ ಅಂತ ನೋಡ್ಕೊಂಬನ್ನಿ. ಇದರಿಂದ ಮನೆಗೆ ಎಷ್ಟೊಂದು ದುರ್ವಾಸನೆ ಸಹ ಬರುತ್ತೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ಈ ಕಾಲುವೆನ ನಾವೇ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. ನಾವು ಬೇರೆಯವ್ರ ಮೇಲೆ ಅವಲಂಬನೆ ಆಗಿದ್ರೆ ನಾವೇ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. ಅದ್ರ ಜೊತೆಗೆ ನಾವು ಇದನ್ನು ಸ್ವಚ್ಛತೆ ಕಾಪಾಡಿಕೊಂಡು ಮನೆಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳು ಬರಬಾರ್ದು ಅಂತ ನಾವೇ ಬ್ಲೀಚಿಂಗ್ ಪೌಡರ್ ಸಹ ಅವಾಗವಾಗ ಸಿಂಪಡಿಸ್ತಾ ಇರ್ತೀವಿ. ಸೊ ಬೇರೆಯವ್ರ ಮೇಲೆ ಯಾವತ್ತೂ ಡಿಪೆಂಡ್ ಆಗಬಾರ್ದು. ನಮ್ಮ ಕೆಲಸ ನಾವೇ ಮಾಡ್ಕೊಳ್ಬೇಕು ಅಂತ ನಾನು ಅಂದ್ಕೊಂಡಿರೋಂತಹ ಬೇಸಿಕ್ಕು. ಸೊ ಓಕೆ, ಬನ್ನಿ ನೋಡೋಣ. ನೀವೇ ನೋಡ್ತಾ ಇದ್ದೀರಿ, ಆಲ್ರೆಡಿ ಇದನ್ನು ಎಲ್ಲ ಕ್ಲೀನ್ ಮಾಡಿ ಇನ್ನೂ ಸರಿಯಾಗಿ 10 ದಿನ ಸಹ ಆಗಿಲ್ಲ. ಏಕೆಂದರೆ ಅವಾಗ ಕಲ್ಲು ಬರ್ತೀನಿ ಅಂತ ಹೇಳಿದರು, ಇದ್ರ ಮೇಲೆ ಡ್ರೈನೇಜ್ ಮೇಲೆ ಮುಚ್ಚೋ ಕಲ್ಲು. ಸೊ ಅವರು 10 ದಿನ ಲೇಟ್ ಆಗಿದ್ದಕ್ಕೆ ಮತ್ತೆ ಅದು ಎಲ್ಲನೂ ಗ್ರೇಸ್ ಹುಲ್ಲೆಲ್ಲ ಬಂದ್ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಈಗ ನಾನು ನಿಮಗೆ ಇಲ್ಲಿ ಹಾಕಿದಾರಲ್ವ ಕಲ್ಲು, ಆ ಥರ ಕಲ್ಲು ಫುಲ್ ಹಾಕ್ತಾರೆ. ಸೊ ಅದಕ್ಕಾಗಿ ಫಸ್ಟ್ ಕಟ್ಟಿದ್ರಲ್ವ ಈ ಮೋರಿ, ಅದನ್ನು ಸಹ ಕಿತ್ಬಿಡೋಣ ಅಂದ್ಕೊಂಡಿದ್ದೀರಿ. ಎಲ್ಲ ನೋಡಬೇಕಂದ್ರೆ ಪ್ಲೀಸ್ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮನೆ ಮುಂದೆ ಏನಾದರೂ ಈ ಥರ ಕಾಲುವೆ ಎಲ್ಲ ಏನಾದರೂ ಇದ್ದರೆ ನಿಮ್ಮ ಅಭಿಪ್ರಾಯ ಪ್ಲೀಸ್ ನನಗೆ ತಿಳಿಸ್ಕೊಡಿ. ಇಲ್ಲಾಂದರೂ ಪರವಾಗಿಲ್ಲ, ನಿಮಗೆ ಈ ರೀತಿ ಪರಿಸರ ಇದ್ದಾಗ ನಿಮ್ಗೆ ಏನು ಅನಿಸುತ್ತೆ ಅಂತ ಸಹ ನಿಮ್ಮ ಒಪಿನಿಯನ್ ತಿಳಿಸ್ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ಓಕೆ ಬನ್ನಿ. ಇದರಿಂದ ನಮ್ಮ ಮನೆ ಮುಂದೆ ಸೊಳ್ಳೆಗಳು ಜಾಸ್ತಿ ಆಗಿದ್ದಾವೆ ಮತ್ತು ದುರ್ವಾಸನೆ ಸಹ ಅಂದರೆ ಜಾಸ್ತಿ ಸ್ಮೆಲ್ ಸಹ ಜಾಸ್ತಿ ಆಗಿದೆ. ಅದರಿಂದ ನಮಗೆ ಪ್ರಾಬ್ಲಮ್ ಸಹ ಜಾಸ್ತಿ ಆಗ್ತಾ ಇರೋದ್ರಿಂದ ಮೇಲೆ ಇದನ್ನು ಕಲ್ಲಿಂದ ಮುಚ್ಚಿಬಿಡೋಣ ಅಂದ್ಕೊಂಡಿದ್ದೀರಿ. ಸೊ ಯಾರಿಗೂ ಹಾನಿ ಆಗದಂತೆ ಇದನ್ನು ಮುಚ್ಚೋದ್ರಿಂದ ನಮಗೂ ಪ್ರಾಬ್ಲಮ್ ಇರಲ್ಲ, ಮತ್ತು ಯಾವುದೇ ಪ್ರಾಬ್ಲಮ್ಮು ಬರದೇ ಇರೋದಂತ ನಾವು ತಡೆಗಟ್ಕೊಳ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ದಿನ ಈ ಕಾಲುವೆ ಕೆಲಸ ಮಾಡಬೇಕಂದ್ರೆ ಫಸ್ಟ್ JCB ಇಲ್ಲಿ ಕೆಲಸ ಮಾಡಲೇಬೇಕು. ಏಕೆಂದರೆ ಇಲ್ಲಿರೋವಂಥ ಮಣ್ಣು ಕಲ್ಲು ಎಲ್ಲ ಒಂದು ಸೈಡ್ ಹಾಕಬೇಕಲ್ವ, ಅದಕ್ಕಾಗಿ JCB ಕೆಲಸ ಮಾಡ್ತಿದೆ, ನೀವೇ ನೋಡಿ. ಸೊ ಯಾವತ್ತೂ ಅಷ್ಟೇ ನಾವು ನಮ್ಮ ಕೆಲಸ ನಾವು ಮಾಡಲೇಬೇಕು. ನಾವೇನಾದರೂ ತಪ್ಪು ಮಾಡಿದರೆ ಅದನ್ನು ನಾವೇ ಸರಿ ಮಾಡಿಕೊಳ್ಬೇಕು. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಇದರಿಂದ ನಾನು ಕಲಿತ ಪಾಠ ಯಾವುದು ಅಂತ ಸಹ ಹೇಳ್ತೀನಿ. ನಾವೇನಾದರೂ ಬೇರೆಯವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದರೆ ಅದನ್ನು ನಾವು ಕ್ಲಿಯರ್ ಮಾಡಬೇಕು. ಮತ್ತು ಇದರಿಂದ ನನಗೆ ಆದಂಥ ಪ್ರಾಬ್ಲಮ್ ಸಹ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಏಕೆಂದರೆ ಮುಂಜಾಗ್ರತೆ ಅನ್ನೋದು ಇರಬೇಕು. ಮತ್ತು ಇನ್ನೊಂದು ಅನುಭವ ಇಲ್ಲಾಂದರೂ ಇದೇ ಪ್ರಾಬ್ಲಮ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಈಗ ನನಗೆ ಅನುಭವ ಆಗಿರೋದ್ರಿಂದ ಇದ್ರ ಬಗ್ಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಸೊ ಓಕೆ ಬನ್ನಿ, JCB ಏನು ಕೆಲಸ ಮಾಡ್ತಾಯಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವ. ಇದ್ರ ಮೇಲೆ ಒಂದು ಸ್ವಲ್ಪ ಮಣ್ಣಿತ್ತಲ್ವ, ಅದನ್ನೆಲ್ಲ ಎತ್ತಾ ಇದೆ. ಅದರ ಜೊತೆಗೆ ಕೆಳಗಡೆ ಕಲ್ಲು ಹಾಕಿದ್ರಲ್ವ, ಸೊ ಅದನ್ನು ಸಹ ಎತ್ತಾ ಇದೆ. ಸೊ ಇದರಿಂದ ಹೋಗೋದಕ್ಕೆ ಬರೋದಕ್ಕೇನು ಪ್ರಾಬ್ಲಮ್ ಇರಲ್ಲ. ಆದ್ರೂ ಪರವಾಗಿಲ್ಲ, ಈ ಕಲ್ಲು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಫಸ್ಟೇ ಆರ್ಡ್ರ್ ಕೊಟ್ಬಿಟ್ಟಿದ್ದೆ. ಅದಕ್ಕಾಗಿ ಇಲ್ಲಿ ಕಲ್ಲೆಲ್ಲ ಹಾಕ್ಬಿಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಸುಮ್ಮನೆ ಈ 20 ವರ್ಷದಲ್ಲಿ ಕಟ್ಟಿರೋ ಮೋರಿ ಏನಕ್ಕೆ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಆಲ್ರೆಡಿ ದೊಡ್ಡ ದೊಡ್ಡ ಕಲ್ಲೆಲ್ಲ ಅರ್ಧ ಮುರಿದೋಗಿದ್ದಾವೆ. ಸೊ ಕೆಲವೊಂದು ಪೈಪ್ಗಳೆಲ್ಲ ಸಹ ಮುರಿದೋದ್ವು. ಆದರೂ ಪರವಾಗಿಲ್ಲ, ನಮಗೆ ಬೇಕಾಗಿರೋದೇನೋ ಮೋರಿ ಬೇಕು ಅಂದ್ಬಿಟ್ಟು ನಾವು ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದೀವಿ. ಈಗ ಈ ಥರ ನಾವು ಮಾಡೋವಾಗ ಕೆಲವೊಂದು ಪೈಪುಗಳು ಎಲ್ಲ ಹೊರಟೋಗುತ್ತೆ. ಅದ್ರ ಬಗ್ಗೆ ನಾವು ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ಮತ್ತೆ ನಾವು ರೆಡಿ ಮಾಡಿಕೊಳ್ಳೇಬೇಕು. JCB ಎಲ್ಲ ಮಾಡೋವಾಗ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ಅಂತ ತುಂಬ ಜನಕ್ಕೆ ಸಹ ಗೊತ್ತಿರುತ್ತೆ. ಕೆಲವೊಂದು ಪೈಪುಗಳೇನಾದರೂ ಕಿತ್ತೋದ್ರೆ ನಾವೇ ಮಾಡ್ಕೊಳ್ಬೇಕು ಅಂತ. ನೋಡಿ, ಇದು ಊರೊಳಗಡೆ ಹೋಗಿರೋ ಪೈಪು. ಸೊ ಇದನ್ನು ನಾವು ರೆಡಿ ಮಾಡ್ಕೊಳ್ಬೇಕು, ಏಕೆಂದರೆ ಇದು ನಮ್ಮಿಂದ ಆಗಿರುವಂಥ ಪ್ರಾಬ್ಲಮ್ಮು. ನೀವೇನಂತೀರ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏಕೆಂದರೆ ನಮ್ಮಿಂದ ಪ್ರಾಬ್ಲಮ್ ಆದರೆ ಬೇರೆಯವರಿಗೆ ತೊಂದರೆ ಆಗದಂತೆ ಅದನ್ನು ನಾವು ರೆಡಿ ಮಾಡಿಕೊಡ್ಬೇಕು. ಬೇಕಾದರೆ ಬೇರೆಯವರು ಯಾರಾದರೂ ಹೆಲ್ಪ್ ಆದರೂ ತೊಗೊಳ್ಳಿ, ಪರವಾಗಿಲ್ಲ, ಬಟ್ ನಮ್ಮಿಂದ ಆಗಿರೋ ಪ್ರಾಬ್ಲಮ್ಮು ನಾವು ರೆಡಿ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಸೊ ನೋಡಿ, ಇನ್ನೂ ಒಬ್ಬರು
ಅವರ ಸಹಾಯ ತಗೊಂಡು ಪಾಪ ಈ ಪೈಪ್ ಹಾಕ್ತಾ ಇರೋದು. ಏಕೆಂದರೆ ಈ ಪೈಪ್ ಸರಿಯಾಗಿ ಬಗ್ತಾ ಇಲ್ಲ. ಸೊ ಇಲ್ಲಿ ಒಂದೆರಡು ಪೈಪ್ಗಳೋಗಿದ್ದಾವೆ ನಮ್ಮ ಮನೆಗೆ. ಆಲ್ರೆಡಿ ಒಂದು ಪೈಪೇನೋ ಇಲ್ಲಿ ಮುಚ್ಚಿದ್ದೀರಿ, ಅಂದರೆ ಇದನ್ನು ಕನೆಕ್ಷನ್ ಕೊಟ್ಕೊಂಡಿದ್ವಿ. ಬಟ್ ಆದ್ರೂ ಇಲ್ಲಿ ಇಳಿಯೋದು ಎಕ್ಕೋದು ಕಷ್ಟ ಇನ್ನು ಮುಂದೆ ಅಂದ್ಬಿಟ್ಟು ಆಲ್ರೆಡಿ ಒಂದು ಮುಂಜಾಗ್ರತೆಯಾಗಿ ಒಂದೆರಡು ಪೈಪುಗಳು ಮೊದಲೇ ಹಾಕಿ ಮಡಗ್ಬಿಡ್ತಾ ಇದ್ದೀವಿ. ಸೊ ನೀವೇ ನೋಡ್ತಾ ಇದ್ದೀರಲ್ಲ, ಅದು ಬೇರೆ ಬಿಸಿಲು ಬೇರೆ ಜಾಸ್ತಿ ಆಗಿದೆ, ಮೇಲೆ ಪೈಪ್ ಕಿತ್ಕೊಂಡ್ಬಿಟ್ಟಿರೋದ್ರಿಂದ ಇಲ್ಲಿ ನೀರು ಜಾಸ್ತಿ ಹೋಗಿರೋದ್ರಿಂದ ತುಂಬ ಕಷ್ಟ ಸಹ ಆಗ್ತಿದೆ. ಆದರೂ ಸಹ ಪೈಪು ಇವತ್ತು ಹಾಕಿರಲಿಲ್ಲ ಅಂದರೆ ಮತ್ತು ಯಾವಾಗೂ ಇಳಿಯೋದಕ್ಕಾಗಲ್ಲ ಅಂದ್ಬಿಟ್ಟು ನಾವು ಪೈಪೆಲ್ಲ ಹಾಕಿ ಮಡಗಿಬಿಡ್ತಾ ಇದ್ದೀವಿ. ನೀವೇ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಫ್ರೆಂಡ್ಸ್, ನಿಮಗೆ ನಾನು ಮಾಡುತ್ತಾ ಇರೋ ವಿಡಿಯೋ ಆರೋಗ್ಯಕ್ಕೆ ಉಪಯೋಗ ಆಗುತ್ತಾ ಇಲ್ಲ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಮತ್ತು ನಾನು ಯಾವ ರೀತಿ ಮಿಸ್ಟೇಕ್ ಮಾಡಿದೆ ಅಂತ ಸಹ ನೀವು ತಿಳಿಸ್ಕೊಡಿ. ಅದೇ ರೀತಿ ನಾನು ಕೆಲವರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕಂತ ಇದ್ದೀನಿ. ಅದು ಯಾರು ಏನು ಅಂದ್ಬಿಟ್ಟು ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆಲ್ರೆಡಿ ನಾವು ಕಲೆಕ್ಷನ್ ಹಾಕಿದ್ದಾಯಿತು. ಈಗ ಆಲ್ರೆಡಿ ಲೋಡ್ ಬಂದಿದೆ, ಕಲ್ಲೋಡು. ಸೊ ನೋಡಿ, ಅಲ್ಲಿರೋ ಪೈಪ್ ಸಹ ನಾವು ಮತ್ತೆ ಇನ್ನೂ ಒಂದು ಸಲ ಕಲೆಕ್ಷನ್ ಹಾಕಿದ್ವಿ, ಏಕೆಂದರೆ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ನೋಡಿ, ಇದು ನನ್ನ ಪ್ರಿನ್ಸಿಪಲ್ಸ್. ಓಕೆ ಫ್ರೆಂಡ್ಸ್, ನೋಡಿ ಈಗ ಕಲ್ಲು ಬಂದಿದೆಯಲ್ವಾ. ಸೊ ಕಲ್ಲೆಲ್ಲನೂ ಇಲ್ಲಿದ್ದು ಒಂದು ಚಪ್ಪಟಿ ಮುರಿದೋಯ್ತು ಅಂದ್ಬಿಟ್ಟು ಅವ್ರ ಕಲ್ಲೆಲ್ಲ ಎತ್ಬಿಟ್ಟು ನೀಟಾಗಿ ಹಾಕ್ತಾ ಇದ್ದಾರೆ. ಸೊ ಇದು ಆಲ್ರೆಡಿ ಆಯಿತು. ಅದಕ್ಕಾಗಿ ಇನ್ನೂ ಎರಡು ಕಲ್ಲು ಎಕ್ಸ್ಟ್ರಾ ಮೇಲೆ ಹಾಕಿಬಿಟ್ಟು ಅದ್ರ ಮೇಲೆ ಕಲ್ಲು ಹಾಕ್ತೀವಿ ಅಂತ ಹೇಳಿದ್ರು. ಸೊ ಅವ್ರಿಗೆ ಚೆನ್ನಾಗಿ ಅನುಭವ ಇರುತ್ತೆ ಅಂದ್ಬಿಟ್ಟು ನಾವು ಸರಿ ಅಂತ ನಾವು ಹೇಳಿದ್ರಿ. ಕೆಲವೊಂದು ಕಲ್ಲುಗಳೆಲ್ಲ ಮುರಿದೋದ್ವಲ್ಲ, ಆ ಕಲ್ಲುಗಳೆಲ್ಲನೂ ಈ ಥರ ಜೈಂಟಲ್ಲಿ ಎಲ್ಲನೂ ಈ ಥರ ಸಣ್ಣ ಸಣ್ಣ ಜಾಗದಲ್ಲೆಲ್ಲ ಜೈಂಟ್ಗಳು ಮಾಡ್ಕೊಳ್ತಾ ಇದ್ದಾರೆ. ಸೊ ಅನುಭವ ಇರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ವಿ. ಓಕೆ ಫ್ರೆಂಡ್ಸ್, ನೋಡಿ ಈಗ ಅವ್ರು ತಂದಿರೋ ಕಲ್ಲುಗಳನ್ನೆಲ್ಲ ಇದು ಯಾವ ರೀತಿ ಕುಳಿಸ್ತಾ ಇದ್ದಾರೆ ಅಂತ. ಸೊ ಈ ಥರ ಎಲ್ಲನೂ ಮಾಡ್ಕೊಂಡು ಬರ್ತಾರೆ, ನೀವೇ ನೋಡಿ. ಫ್ರೆಂಡ್ಸ್, ನಾನು ನಿಮಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕನ್ನಲ್ವ, ಈ ಬಿಸಿಲಲ್ಲಿ ಮಾಡೋರಿಗೆ ಪ್ಲೀಸ್ ಒಂದು ಹ್ಯಾಟ್ಸ್ ಆಫ್ ಜೊತೆಗೆ ಏನಾದರೂ ನಿಮ್ಮ ಕೈಯಿಂದ ಆದಷ್ಟು ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಕೊಟ್ಬಿಡಿ. ದೇವರು ನಮಗೆಲ್ಲೋ ಕೊಡ್ತಾ ಇರ್ತಾನೆ. ಏಕೆಂದರೆ ಇವರು ಬಿಸಿಲಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಗೊತ್ತಾ. ನೀವು ಅನ್ಬೋದು ಪರವಾಗಿಲ್ಲ ಬಿಡಿ ಅಕ್ಕ, ಅವ್ರು ಹೊಟ್ಟೆಗೆ ತಾನೇ ಮಾಡ್ಕೊತಾರೆ ಅಂತ. ಈ ಸಮ್ಮರಲ್ಲಿ ಕೆಲಸ ಮಾಡೋದು ಎಷ್ಟೊಂದು ಕಷ್ಟ ಅಂತ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ಅದು ಬೇರೆ ಬಂಡೆಯಲ್ಲಿ ಮಾಡೋರಿಗೆ ಒಂದು ಮರ ಗಿಡ ಏನೂ ಇರೋದಿಲ್ಲ. ಅವರು ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂದರೆ ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಸೊ ಪ್ಲೀಸ್ ಯಾರಿಗಾಗಲಿ ನಮ್ಮಿಂದ 10 ರೂಪಾಯಿ ಆಗದೆ ಇದ್ರೇನು 1 ರೂಪಾಯಿ ಆದರೂ ಕೊಡಿ ಅಂತ ನಾನು ನನ್ನ ಒಪಿನಿಯನ್ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಫಾಲೋ ಆಗಿ. ನಾವು ಕೊಡೋ ಕೈ ಇದ್ದರೆ ದೇವ್ರಿಗೆ ಕೊಡೋ ಮನಸ್ಸು ಎಲ್ಲಿಂದನೋ ಬರುತ್ತೆ ಅನ್ನೋದು ನನ್ನ ಪ್ರಿನ್ಸಿಪಲ್ಲು. ಓಕೆ ಫ್ರೆಂಡ್ಸ್, ಅವರವ್ರಿಗೆ ಇಷ್ಟ ಅದು. ಓಕೆ, ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂದ್ಬಿಟ್ಟು. ನಾನು ಇನ್ನೂ ಒಂದು ಹೇಳಬೇಕು ಅಂದ್ಕೊಂಡಿದ್ದೀನಿ. ನಾನು ಏನೋ ಮಿಸ್ಟೇಕ್ ಮಾಡಿದೆ ಅಂತ, ಅದನ್ನು ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಈಗೆಲ್ಲ ನೋಡ್ತಾ ಇದ್ದೀರಲ್ವ, ಎಷ್ಟೇ ಟ್ರೈನ್ ಕೆಲಸ ಮಾಡಿದ್ರೂ ಜನಗಳ ಸಹಾಯ ಇಲ್ಲದೆ ಅದು ಸಹ ಏನು ಮಾಡೋದಕ್ಕಾಗಲ್ಲ ಅಂತ ನೋಡ್ತಾ ಇದ್ದೀರಲ್ವ. ಸೊ ಟ್ರೈನು 100 ಜನ ಮಾಡೋ ಕೆಲಸ ಒಂದೇ ಮಾಡ್ತಾ ಇರ್ಬೋದು, ಬಟ್ ಜನಗಳಂತೂ ಹೆಲ್ಪ್ ಅಂತೂ ತಗೊಳ್ತಾ ಇದೆ. ಸೊ ಓಕೆ, ತುಂಬ ಈಸಿಯಾಗಿ ಕುಣಿಸ್ಬಿಟ್ರು. ಈಗ ನೋಡಿ ನಾನು ಮಿಸ್ಟೇಕ್ ಏನು ಮಾಡಿದೆ ಅಂತ ನೋಡಿ. ಫ್ರೆಂಡ್ಸ್, ನಾನು ಈಗ ಕುಣಿಸಿದ್ದೀನಲ್ವ, ಇದು ಈಗ ಇರೋ ಮಟ್ಟಕ್ಕೆ ಮಾತ್ರ ಇದೆ. ಸೊ ಈಗೇನು ಮಾಡಬೇಕಂದ್ರೆ ಇದನ್ನು ಮತ್ತೆ ಕೆಳಗಡೆ ಬಾಂಡ್ ಅಂತಾರೆ ಅದನ್ನೆಲ್ಲ ಕೊಟ್ಬಿಟ್ಟು ಮತ್ತೆ ಅದ್ರ ಮೇಲೆ ಕುಳ್ಳಿಸ್ಬೇಕು. ಇಲ್ಲಾಂದರೆ ಅದ್ರ ಮೇಲೆ ಕುಳ್ಳಿಸಿಲ್ಲ ಅಂದರೆ ಇದು ಈಗಿನ ಮಟ್ಟಕ್ಕೆ ಸರಿ ಹೋಗುತ್ತೆ. ಅದಕ್ಕಾಗಿ ಇದನ್ನು ಮತ್ತೆ ಎತ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಟ್ರೈನು ಮತ್ತು ಅದನ್ನು ಇದ್ರ ಮೇಲೆ ಕುಳ್ಳಿಸಿರ್ಬೇಕು. ಕುಳ್ಳಿಸಿಲ್ಲ ಅಂದರೆ ಆಗೋದಿಲ್ಲ. ಸೊ ಇದು ನಾನು ಮಾಡಿದ್ದೆ ದೊಡ್ಡ ಮಿಸ್ಟೇಕು. ಸೊ ನನಗೆ ಮತ್ತೆ ಗೊತ್ತಾಯಿತು. ಅದಕ್ಕೆ ಅನುಭವ ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಅಷ್ಟೊಂದು ಅನುಭವ ಸಹ ಇಲ್ಲ. ಓಕೆ ಫ್ರೆಂಡ್ಸ್, ಈ ನಾನು ಮಾಡಿರೋ ವಿಡಿಯೋ ಹೇಗಿದೆ ಅಂತ ನೀವು ಕೊನೆವರೆಗೂ ವಾಚ್ ಮಾಡಿದ್ದೀರಿ ಅಂದರೆ ಗೊತ್ತಾಗಿರುತ್ತೆ. ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ಅವ್ರು ಕೊನೆ ತನಕ ವಾಚ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಮನೆ ಹತ್ರ ಇರೋಂಥ ಚರಂಡಿಗಳನ್ನ ಈ ಥರ ಮುಚ್ಚಿದ್ರೆ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಅಂದ್ಕೊಂಡಿದ್ದೀನಿ. ಲಾಭ ಇರುತ್ತೆ ಮತ್ತು ನಷ್ಟವೂ ಇರುತ್ತೆ. ಏಕೆಂದರೆ ಈ ಪ್ರತಿಯೊಂದು ಕೆಲಸದಲ್ಲೂ ಲಾಭ ಎಷ್ಟು ಇರುತ್ತೆ, ನಷ್ಟ ಅಷ್ಟೇ ಇರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ನಾನು ಮತ್ತೆ ಈ ಕಲ್ಲಿನ ಬಗ್ಗೆ ಮಾಡ್ತೀನಿ. ಅದನ್ನು ಸಹ ನೋಡಿ
ನಾನು ಮತ್ತೆ ಯಾವ ರೀತಿ ಈ ಕಲ್ಲನ್ನು ಕೂಡಿಸಿರ್ತೀನಿ ಅಂದ್ಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.